ಇನ್ನು ನಿನ್ನೆ ಜನಾಂದೋಲನದ ಸಮಾರೋಪ, ಇವತ್ತು ಪಾದಯಾತ್ರೆಯ ಕ್ಲೈಮ್ಯಾಕ್ಸ್. ಮೈಸೂರು ಅಖಾಡ ಇವತ್ತು ಕೂಡ ರಣರಂಗವಾಗಿತ್ತು. ನಿನ್ನೆ ಕಾಂಗ್ರೆಸ್ ನಾಯಕರ ಅಬ್ಬರಕ್ಕೆ ಸಾಕ್ಷಿಯಾಗಿದ್ದ ಜಾಗದಲ್ಲೇ ಇವತ್ತು ಮುಡಾ ಪಾದಯಾತ್ರೆ ಕೊನೆಗೊಳ್ತು. ಇನ್ನು ಸಿಎಂ ತವರು ಜಿಲ್ಲೆಯಲ್ಲೇ ನಿಂತು ದೋಸ್ತಿಗಳ ಮತ್ತೊಂದು ಹೋರಾಟದ ಸುಳಿವು ಕೊಟ್ಟರು. ನನ್ನ ಮೇಲೆ ಯಾವುದೇ ಕಪ್ಪು ಚುಕ್ಕೆ ಇಲ್ಲ. ಎಲ್ಲಿ ನೋಡಿದರೂ ಕಪ್ಪು ಚುಕ್ಕೆ, ಲೂಟಿ, ಹಗಲು ದರೋಡೆ. ವಿಜೇಂದ್ರ, ಅಶೋಕ, ನಿನಗೆ ರಾಜೀನಾಮೆ ಬೇಕಾ? ಇದು ಪಾದಯಾತ್ರೆ ಅಲ್ಲ, ಇದು ಭ್ರಷ್ಟಾಚಾರ ವಿರುದ್ಧವಾದಂತ ದಂಡಯಾತ್ರೆ. ಇದು ವಿಪಕ್ಷಗಳ ಮೈಸೂರು ಚಲೋ ಪಾದಯಾತ್ರೆ ಮುಕ್ತಾಯ. ಅರಮನೆ ನಗರಿಯಲ್ಲಿ ಸರ್ಕಾರದ ವಿರುದ್ಧ ಗುಡುಗಿದ ದೋಸ್ತಿಗಳು. ನೆನೆ ಇದೇ ಜಾಗದಲ್ಲಿ ಅಂದ್ರೆ ಮೈಸೂರಿನ ಮಹಾರಾಜ ಕಾಲೇಜು ಮೈದಾನದಲ್ಲಿ ಕಾಂಗ್ರೆಸ್ ನಾಯಕರು ಅಬ್ಬರದ ಭಾಷಣ ಮಾಡಿದ್ರು. ಎಚ್ಡಿಕೆ, ಬಿಎಸ್ವೈ, ಅಶೋಕ್ ಸೇರಿದಂತೆ ವಿಪಕ್ಷಗಳ ನಾಯಕರ ವಿರುದ್ಧ ವಾಗ್ಬಾಣಗಳ ಸುರಿಮಳೆಗೈದಿದ್ರು. ಆದ್ರೆ ಇವತ್ತು ಇದೇ ಜಾಗದಲ್ಲಿ ನಿಂತು ವಿಪಕ್ಷಗಳು ಗುಡುಗಿವೆ. ಮುಡಾ ಹಗರಣದ ಬೆನ್ನು ಹಿಡಿದು ಸರ್ಕಾರಕ್ಕೆ ಚಾಟಿ ಬೀಸಿದೆ. ಸಿಎಂ ಸಿದ್ದರಾಮಯ್ಯ ರಾಜೀನಾಮೆಗೆ ಬಿಗಿಪಟ್ಟು ಹಿಡಿದ ದೋಸ್ತಿಗಳು ಒಗ್ಗಟ್ಟಿನ ಪ್ರದರ್ಶನ ಮಾಡಿದ್ದಾರೆ. ರಾಜಕೀಯ ನಾಯಕರ ಡ್ಯಾನ್ಸ್, ಅಬ್ಬರದ ಭಾಷಣಕ್ಕೆ ಮೈಸೂರಿನ ಅಖಾಡ ಅಕ್ಷರಶಃ ರಣರಂಗದಂತೆ ಕಾಣ್ತಿತ್ತು. ಸಿದ್ದರಾಮಯ್ಯ, ಬಿಜೆಪಿ ನಾಯಕರ ಮಧ್ಯೆ ಕಪ್ಪು ಚುಕ್ಕೆ ಕದನ. ನನ್ನ ಮೇಲೆ ಯಾವುದೇ ಕಪ್ಪು ಚುಕ್ಕೆ ಇಲ್ಲ. ನನ್ನ ರಾಜಕೀಯ ಜೀವನ ಕೆರದ ಪುಸ್ತಕ. ಕೇಳಿದ್ರಲ್ಲ, ಇದು ಸಿಎಂ ಸಿದ್ದರಾಮಯ್ಯ ನಿನ್ನೆಯಷ್ಟೇ ಆಡಿರೋ ಮಾತು. ನನ್ನ ಇಷ್ಟು ವರ್ಷದ ರಾಜಕೀಯ ಜೀವನದಲ್ಲಿ ಒಂದು ಕಪ್ಪು ಚುಕ್ಕೆ ಇಲ್ಲ ಅಂತ ಸಿದ್ದರಾಮಯ್ಯ ಘಂಟಾಘೋಷವಾಗಿ ಘೋಷಿಸಿಕೊಂಡ್ರು. ಇದೇ ಮಾತಿಗೆ ಕೆರಳಿರೋ ಬಿಜೆಪಿ ನಾಯಕರು ಒಂದು ಕಪ್ಪು ಚುಕ್ಕೆ ಇಲ್ಲ, ಚುಕ್ಕೆ ಚುಕ್ಕೆಗಳೇ ತುಂಬಿವೆ ಅಂತ ಲೇವಡಿ ಮಾಡಿದ್ರು. ಎಲ್ಲಿ ನೋಡಿದ್ರು ಕಪ್ಪು ಚುಕ್ಕೆ, ಲೂಟಿ, ಹಗಲು ದರೋಡೆ. ಇಂಥ ಒಬ್ಬ ಮುಖ್ಯಮಂತ್ರಿ, ಇಂಥ ಒಬ್ಬ ಉಪಮುಖ್ಯಮಂತ್ರಿ ಕರ್ನಾಟಕ ರಾಜ್ಯದಲ್ಲಿ ಇರುವವರೆಗೆ ಅಭಿವೃದ್ಧಿ ಸಾಧ್ಯ ಇಲ್ಲ. ಸಿದ್ದರಾಮಯ್ಯನವರೇ ಕಪ್ಪು ಚುಕ್ಕೆ ಅಲ್ಲ, ನಿಮ್ಮ ಸಂಪೂರ್ಣವಾಗಿ ಚುಕ್ಕೆ ಚುಕ್ಕೆಗಳೇ ಕಪ್ಪ ಚುಕ್ಕೆಗಳೇ ಕಾಣ್ತಾ ಇದ್ದಾವೆ. ಆ ಪ್ರಮಾಣದ ಭ್ರಷ್ಟಾಚಾರವನ್ನು ನೀವು ಮಾಡಿದ್ದೀರಿ. ಒಂದು ಕಪ್ಪು ಚುಕ್ಕೆ ಅಲ್ಲ ನಿಮಗೆ. ಡಿಕೆ, ನಿಮ್ಮ ಪಾಪದ ಕೊಡ ತುಂಬಿದೆ ಎಂದ ಬಿಎಸ್ವೈ. ವಿಜೇಂದ್ರ, ಅಶೋಕ, ಇದಿಷ್ಟೇ ಅಲ್ಲ, ವಿಜಯೇಂದ್ರ ಅಂದಿರೋ ಡಿಕೆ ವಿರುದ್ಧ ಕೂಡ ಬಿಎಸ್ ಯಡಿಯೂರಪ್ಪ ಕಿಡಿಕಾರಿದ್ರು. ಒಂದು ಪಕ್ಷದ ರಾಜ್ಯಾಧ್ಯಕ್ಷನಿಗೆ ಹೀಗೆ ಕರೀತೀರಾ? ನಿಮ್ಮ ಪಾಪದ ಕೊಡ ತುಂಬಿದೆ, ಭವಿಷ್ಯದ ಬಗ್ಗೆ ಯೋಚನೆ ಮಾಡಿ ಅಂತ ಗರಂ ಆದ್ರು. ಇವತ್ತು ಸಿದ್ದರಾಮಯ್ಯನವರ ರಾಜೀನಾಮೆ ಬೇಕಾ ನಿನಗೆ? ವಿಜೇಂದ್ರ, ಅಶೋಕ, ನಿನಗೆ ರಾಜೀನಾಮೆ ಬೇಕಾ? ನಿಮ್ಮ ಪಾಪದ ಕೊಡ ತುಂಬಿ ತುಳುಕ್ತಾ ಇದೆ. ಯಾವಾಗ ಏನಾಗುತ್ತೋ ಗೊತ್ತಿಲ್ಲ. ನೀವು ನಿಮ್ಮ ಭವಿಷ್ಯದ ಬಗ್ಗೆ ಯೋಚನೆ ಮಾಡಿ. ಇನ್ನೊಬ್ಬರಿಗೆ ಮಾತನಾಡೋದ್ರ ಬಗ್ಗೆ ಆಮೇಲೆ ನೋಡೋಣ. ತಂದೆ ನಿವೃತ್ತಿ ಕೇಳಿದ ಸಿದ್ದರಾಮಯ್ಯ ವಿರುದ್ಧ ಮಗನ ಅಬ್ಬರ. ಯಡಿಯೂರಪ್ಪನವರು ಸಿಎಂ ಸಿದ್ದರಾಮಯ್ಯ ನಿನ್ನೆ ಬಿಎಸ್ವೈ ಮೇಲಿನ ಪೋಕ್ಸೋ ಪ್ರಕರಣದ ಪ್ರಸ್ತಾಪ ಮಾಡಿದ್ರು. ಮರ್ಯಾದೆ ಇದ್ರೆ ನಿವೃತ್ತಿ ಘೋಷಿಸಲಿ ಅಂತ ಸವಾಲು ಹಾಕಿದ್ರು. ಇದಕ್ಕೆ ತಿರುಗೇಟು ಕೊಟ್ಟ ವಿಜೇಂದ್ರ, 82ರ ವಯಸ್ಸಿನ ಬಿಎಸ್ವೈ ಭಯ ನಿಮ್ಗಿನ್ನೂ ಇದೆಯಾ ಅಂತ ಪ್ರಶ್ನಿಸಿದ್ರು. ಯಡಿಯೂರಪ್ಪನವರು ಅವ್ರಿಗೇನಾದ್ರು ಮಾನ ಮರ್ಯಾದೆ ಇದ್ದಿದ್ರೆ ರಾಜಕೀಯದಿಂದ ನಿವೃತ್ತಿ ಆಗಬೇಕಾಗಿತ್ತು. 82 ವರ್ಷ ಅವರಿಗೆ. 82 ವರ್ಷ ಸೆಕ್ಸುವಲ್ ಹರಾಸ್ಮೆಂಟ್ ಮಾಡಿ ಪೋಕ್ಸೋ ಕೇಸ್ನಲ್ಲಿ ಸಿಕ್ಕಾಕೊಂಡು ಚಾರ್ಜ್ ಶೀಟ್ ಹಾಕಿದ್ದಾರೆ ಅವ್ರ ಮೇಲೆ. ಯಡಿಯೂರಪ್ಪನವರ ರಾಜಕೀಯ ನಿವೃತ್ತಿ ಬಗ್ಗೆ ನೀವು ಮಾತನಾಡ್ತಿರಲ್ಲ. ಯಾಕೆ ಯಡಿಯೂರಪ್ಪನವರು 82 ವರ್ಷ ಆಗಿದೆ, ಇನ್ನೂ ಭಯನ ನಿಮ್ಗೆ ಯಡಿಯೂರಪ್ಪನವ್ರು ಕಂಡ್ರೆ? ಇನ್ನೂ ಭಯನ ಸ್ವಾಮಿ ನಿಮ್ಗೆ ಯಡಿಯೂರಪ್ಪನವ್ರು ಕಂಡ್ರೆ? ಕಾಂಗ್ರೆಸ್ ಹಗರಣದ ಫ್ಲೆಕ್ಸ್ ಹಾಕಿದ ಜೆಡಿಎಸ್.
ನೆನೆ ಕಾಂಗ್ರೆಸ್ ನಾಯಕರು ಮಾಜಿ ಪ್ರಧಾನಿ ದೇವೇಗೌಡರ ಕುಟುಂಬದ ಆಸ್ತಿ ವಿವರ ಹಂಚಿಕೊಂಡಿದ್ರು. ಫ್ಲೆಕ್ಸ್ಗಳಲ್ಲಿ ಡೀಟೇಲ್ಸ್ ಹಾಕುವ ಮೂಲಕ ದಳಪತಿಗಳನ್ನ ಕಿಚಾಯಿಸಿದ್ರು. ಇದಕ್ಕೆ ಕೌಂಟರ್ ಎಂಬಂತೆ ಇವತ್ತು ಜೆಡಿಎಸ್ ನಾಯಕರು ಕಾಂಗ್ರೆಸ್ ಹಗರಣದ ಫ್ಲೆಕ್ಸ್ ಅಳವಡಿಸಿದ್ರು. ಒಟ್ನಲ್ಲಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ವಾರಗಳ ಕಾಲ ನಡೆದ ಪಾದಯಾತ್ರೆ ಇವತ್ತು ಮುಕ್ತಾಯಗೊಂಡಿದೆ. ಆದ್ರೆ ದೋಸ್ತಿ ನಾಯಕರು ಮಾತ್ರ ಹೋರಾಟ ಮುಂದುವರಿಯೋ ಸಂದೇಶ ಬಿಟ್ಕೊಟ್ಟಿರೋದು ರಾಜಕೀಯ ಪಡಸಾಲೆಯಲ್ಲಿ ಕುತೂಹಲ ಕೆರಳಿಸಿದೆ. ಬ್ಯೂರೋ ರಿಪೋರ್ಟ್, TV9.